ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಸಖಿ ವೀಣಾ. ವೆಲ್ಕಮ್ ಟು ಲಾಕ್ಸ್ ವಿತ್ ವೀಣಾ, ನಿಮ್ಮ ಸಖಿ ಚಾನಲ್ಗೆ. ನಾನು ಇವಾಗಿಂದ ಟೆಂಪಲ್ ಸೀರೀಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಮೊದಲನೆಯದಾಗಿ ಅಮ್ಮನವರ ಆಶೀರ್ವಾದದಿಂದ ಶುರು ಮಾಡೋಣ ಅಂತ ಬನಶಂಕರಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ದರ್ಶನ ಮಾಡೋಣ. ನಾವು ಬಂದಾಗ ಟೆಂಪಲ್ ತುಂಬ ರಶ್ ಆಗಿತ್ತು ಸ್ನೇಹಿತರೆ. ಯಾಕೆ ಅಂದರೆ ಇವತ್ತು ಹಬ್ಬ ಅಲ್ವಾ, ಎಲ್ಲರೂ ಅಮ್ಮನವರ ಆಶೀರ್ವಾದ ಪಡೆಯೋಣ ಅಂತ ಬರ್ತಾ ಇದ್ದಾರೆ. ಈ ಟೆಂಪಲಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ, ಹುಣ್ಣಿಮೆ ದಿನ, ಅಮಾವಾಸ್ಯೆ ದಿನ ತುಂಬ ಜನ ಭಕ್ತಾದಿಗಳು ಬರ್ತಾರೆ. ಈ ದೇವಸ್ಥಾನ ಹೇಗೆ ಶುರುವಾಯಿತು ಅಂದರೆ 1915ರಲ್ಲಿ ಬೆಂಗಳೂರಿನ ಸೋಮಣ್ಣ ಶೆಟ್ಟಿ ಎಂಬ ಒಬ್ಬರು ದೇವಿ ಭಕ್ತರು ಬಾದಾಮಿ ಬನಶಂಕರಿಯ ದೇವಸ್ಥಾನದಿಂದ ದೇವಿಯ ವಿಗ್ರಹವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಅವಾಗಿಂದ ಈ ಟೆಂಪಲ್ ತುಂಬಾ ಫೇಮಸ್ ಆಗಿ ಇವಾಗ ಇಷ್ಟು ದೊಡ್ಡ ದೇವಸ್ಥಾನವಾಗಿ ಬೆಳೆದಿದೆ. ನಾರ್ಮಲ್ ಆಗಿ ಎಲ್ಲ ಟೆಂಪಲ್ಗಳಲ್ಲಿ ರಾಹುಕಾಲದಲ್ಲಿ ಪೂಜೆ ಮಾಡೋದಿಲ್ಲ ಸ್ನೇಹಿತರೆ. ಆದರೆ ಈ ಟೆಂಪಲ್ ಮಹತ್ವ ಅಂದರೆ ಇಲ್ಲಿ ರಾಹುಕಾಲದಲ್ಲಿ ಮಾತ್ರ ದೇವಿಗೆ ಪೂಜೆ ಮಾಡ್ತಾರೆ. ಯಾಕೆ ಅಂದರೆ ಈ ಸಮಯದಲ್ಲಿ ದೇವಿ ತುಂಬ ಶಕ್ತಿಶಾಲಿಯಾಗಿರ್ತಾರೆ ಅನ್ನೋದೊಂದು ನಂಬಿಕೆ. ಇಲ್ಲಿ ಜನ ದೇವಿಗೆ ಬಂದು ಏನೇ ಬೇಡಿಕೊಂಡ್ರು, ಆ ಸಮಯದಲ್ಲಿ ಪೂಜೆ ನಡೆಯೋ ಸಮಯದಲ್ಲಿ ಏನೇ ಬೇಡಿಕೊಂಡ್ರು ದೇವಿ ಅವ್ರಿಗೆ ನೆರವೇರಿಸಿ ಕೊಡ್ತಾಳೆ. ದೇವಿಗೆ ಇನ್ನೊಂದು ಹೆಸರು ಕೂಡ ಇದೆ, ಅದು ಶಾಕಾಂಬರಿ ಅಂತ. ಶಾಕಾಂಬರಿ ಅಂದರೆ ಸಸ್ಯಾಹಾರಿ ಅಂತ ಸ್ನೇಹಿತರೆ. ಈ ದೇವಸ್ಥಾನವು ಬೆಂಗಳೂರಿನ ಫೇಮಸ್ ದೇವಸ್ಥಾನಗಳಲ್ಲಿ ಒಂದಾಗಿದೆ ಹಾಗೂ ಇದನ್ನು ಶ್ರೀಮಂತ ದೇವಾಲಯ ಅಂತಲೂ ಕರೀತಾರೆ. ಇವತ್ತು ಹಬ್ಬ ಅಲ್ವಾ ಸ್ನೇಹಿತರೆ, ಅದಕ್ಕೋಸ್ಕರ ದೇವಸ್ಥಾನವನ್ನು ಲೈಟಿಂಗ್ನಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನನಗಂತೂ ನೋಡಿ ತುಂಬಾ ಖುಷಿ ಆಗ್ತಾ ಇದೆ, ಹಾಗೆ ನೆಮ್ಮದಿ ಅನ್ನಿಸ್ತಾ ಇದೆ ಈ ಟೆಂಪಲಿಗೆ ಬಂದಿರೋದ್ರಿಂದ. ಈ ಟೆಂಪಲ್ನ ಇನ್ನೊಂದು ವಿಶೇಷ ಅಂದರೆ ರಾಹುಕಾಲದಲ್ಲಿ ನಿಂಬೆಹಣ್ಣಿನಲ್ಲಿ ದೀಪ ಬೆಳಗಿಸಿ ಪೂಜೆ ಮಾಡಿದರೆ ನಮ್ಮ ಆಸೆ ಆಕಾಂಕ್ಷೆ ಎಲ್ಲನೂ ಈಡೇರುತ್ತೆ. ಈ ದೇವಸ್ಥಾನದ ಮತ್ತೊಂದು ಮಹತ್ವತೆ ಅಂದರೆ ಇಲ್ಲಿರೋ ಪವಾಡಕಲ್ಲು. ಈ ಪವಾಡಕಲ್ಲಲ್ಲಿ ನಮ್ಮ ಮನಸ್ಸಲ್ಲಿರೋ ಆಸೆನ ನಾವು ಬೇಡ್ಕೊಂಡ್ಬಿಟ್ಟು ಕೈ ಇಟ್ಟರೆ ಇದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಮ ಕೈ ಆಟೋಮೆಟಿಕಲಿ ಜಾಯಿಂಟ್ ಆಗ್ತಾ ಹೋಗುತ್ತೆ. ದುರ್ಗಾದೇವಿಯ ಅವತಾರವಾದ ಬನಶಂಕರಿ ಅಮ್ಮನವರನ್ನು ಮನಸಾರೆ ಭಕ್ತಿಯಿಂದ ಪೂಜಿಸಿದರೆ ನಮ್ಮೆಲ್ಲ ಕಷ್ಟಗಳು ದೂರವಾಗುತ್ತೆ. ನಂಬಿದ ಭಕ್ತರಿಗೆ ಅನುಗ್ರಹಿಸಿ ಅವರ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಈ ನಮ್ಮ ಬನಶಂಕರಿ ಅಮ್ಮನವರು. ಈ ದೇವಸ್ಥಾನಕ್ಕೆ ಬರಲು ಬೆಂಗಳೂರಿನ ಎಲ್ಲ ಕಡೆಗಳಿಂದಲೂ ಬಸ್ ಮತ್ತು ಮೆಟ್ರೋ ಸೌಲಭ್ಯವಿದೆ. ಜೊತೆಗೆ ಮೆಟ್ರೋ ಮತ್ತು ಬಸ್ ಸ್ಟೇಷನಿಂದ ಈ ದೇವಸ್ಥಾನ 300 ಮೀಟರ್ ಅಂತರದಲ್ಲಿ ಇದೆ ಸ್ನೇಹಿತರೆ. ನೀವು ನಿಮ್ಮ ಸ್ವಂತ ವೆಹಿಕಲಲ್ಲಿ ಬರ್ತೀನಿ ಅಂದರೆ ಪಾರ್ಕಿಂಗ್ ಸೌಲಭ್ಯವೂ ಕೂಡ ಇದೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಬಂದು ಈ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕಮೆಂಟಲ್ಲಿ ತಿಳಿಸಿ.